ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ನಮ್ಮ ಜೊತೆಯಲ್ಲಿದ್ದಾರೆ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀಗಳು. ಸ್ವಾಮಿಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮಾರ. ಯಾಕೋ ವಿವಾದ ನಿಮ್ಮನ್ನ ಹುಡ್ಕೊಂಡ್ ಬರ್ತಿದೆ ಅನ್ನಿಸ್ತಿದೆ, ಅಥವಾ ನೀವೇ ವಿವಾದವನ್ನು ಹುಡ್ಕೊಂಡು ಹೋಗ್ತಿದ್ದೀರೋ ಅಂತ? ಎರಡರಲ್ಲಿ ಒಂದ್ ಏನಾದ್ರೂ ಆಗ್ತಿರ್ಬೋದಮ್ಮವ್ರೆ. ನೇರವಾಗಿ ಹೇಳೋದಾದ್ರೆ ಮಾನಸಿಕ ಸ್ಥಿಮಿತವನ್ನ ಕಳ್ಕೊಂಡಿದ್ದಾರೆ, ಮೆಂಟಲ್ ಆಸ್ಪತ್ರೆಗೆ ನಿಮ್ಮನ್ನ ದಾಖಲು ಮಾಡಬೇಕು ಅಂತ ಹೇಳಿ ಮಾತನಾಡಿದ್ದಾರೆ ಇವತ್ತಷ್ಟೇ ಬಸವರಾಜ್ ದನ್ನೂರ್ ಅವರು. ಅವರು ಈ ಬಸವ ತಾಲಿಬಾನಿ ಗ್ಯಾಂಗ್ನವ್ರು ಇವರೆಲ್ಲ. ಅವರ ಇರುವಿಕೆ ಒಂದು, ಅವ್ರ ಮಾತೊಂದು, ಇವರೆಲ್ರು ಏನಿದಾರ ಇದೇ ರೀತಿ ಬದುಕುವಂತವ್ರು. ಆಮೇಲೆ ಬಸವಣ್ಣವ್ರನ್ನ ನಾವೇ ಪೇಟೆಂಟ್ ತಗೊಂಡಿವಿ ಅನ್ನುವಂಗಿ ಮೂರ್ಖರು ಮಾತಾಡ್ತಿರ್ತಾರೆ ಯಾವಾಗ್ಲೂ. ಆದ್ರಿಂದ ಅವ್ರನ್ನ ಎಲ್ಲರ ಒಂದು ಚಲೋ ಹಾಸ್ಪಿಟಲ್ ನೋಡಿ ತೋರಿಸೋ ಅವಶ್ಯಕತೆ ಐತೆ ಅಂತ ನನಗನ್ನಿಸ್ತೈತೆ. ಕೇವಲ ಇವ್ರೊಬ್ರು ಮಾತ್ರವಲ್ಲ, ಹಿಂದೆ ಕೂಡ ತಮ್ಮ ಗಮನಕ್ಕೂ ಬಂದಿರಬಹುದು. ಡಾಕ್ಟರ್ JS ಪಾಟೀಲ್ರು ಮಾತನಾಡುವಾಗ ಹೇಳ್ತಾರೆ, ಲಿಂಗಾಯತ ಧರ್ಮದಲ್ಲೇ ಹುಟ್ಟಿ ಅದೇ ಧರ್ಮವನ್ನ ನಾಶ ಮಾಡ್ಲಿಕ್ಕೆ ಹೊರಟಿರುವವರು ತಾವು. ಒಂದ್ ರೀತಿಯಲ್ಲಿ ದೇಶದ್ರೋಹಿಗಳ ಪಟ್ಟಿಯಲ್ಲಿ ಸೇರಿಸಲಿಕ್ಕೆ ಅರ್ಹವಾದ ಹೆಸರು ಯಾವ್ದಾದ್ರು ಇದ್ರೆ ಅದು ಕನ್ನೇರಿ ಶ್ರೀಗಳದ್ದು ಅಂತ ಹೇಳಿ ಮಾತನಾಡ್ತಾರೆ. ಅವ JF ಪಾಟೀಲ್ ಅನ್ನೋ ನಿಧಾನಲ್ಲ ಅಮ್ಮವ್ರೆ, ಅವ ಕಮ್ಯುನಿಸ್ಟ್. ಅವ ಮೂಲತಃ ಅವ್ ಹುಟ್ಟಿ ಬೆಳೆದಿದ್ದೆಲ್ಲ ಕಮ್ಯುನಿಸಂದಲ್ಲಿ. ಆ ಕಮ್ಯುನಿಸ್ಟ್ ಎಲ್ಲ ಲಿಂಗಾಯತ ಸಂಪ್ರದಾಯದಲ್ಲಿ ಸೇರ್ಕೊಂಡು ಈ ಲಿಂಗಾಯತ ಸಂಪ್ರದಾಯವನ್ನ ಅಥವಾ ವೀರಶೈವ ಸಂಪ್ರದಾಯವನ್ನ ಕೆಡಿಸುವಂತ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಜನರು ಎಚ್ಚೆತ್ಕೊಳ್ಳದೆ ಇದ್ರೆ ಈ ಮೂರ್ಖರೆಲ್ಲ ಈ ಲಿಂಗಾಯತ ಸಮಾಜವನ್ನ ಹಾಳು ಮಾಡದೆ ಬಿಡೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದ್ರೆ ಈ JF ಪಾಟೀಲ್ ಅಂದ್ರ ಪ್ಯೂರ್ ಕಮ್ಯುನಿಸ್ಟ್ ಮನುಷ್ಯ. ಅವನು ಕಮ್ಯುನಿಸಂದ ಹಾದಿಯಲ್ಲಿ ಈ ಲಿಂಗಾಯತರಿಗೆ ಟ್ರೈನಿಂಗ್ ಕೊಡ್ಬೇಕು ಅಂತ ಮಾತಾಡ್ತಾ ಇರ್ತಾನೆ ಯಾವಾಗ್ಲಾದ್ರೂ. ಆದ್ರಿಂದ ಇಂಥ ಮನಿಮುರುಕರು ಅಂತ ಏನಂತೀವಲ್ಲ, ಮನಿಮುರುಕರು ಇವರೆಲ್ಲ. ಇವ್ರು ಹುಟ್ಟಿ ಬೆಳೆದದ್ದು ಹಿಂದೂ ಲಿಂಗಾಯತ ಸಂಪ್ರದಾಯದಲ್ಲಿ. ಆಮೇಲೆ ಈ ಲಿಂಗಾಯತವನ್ನ ಹಿಡ್ಕೊಂಡು ಇಡೀ ಹಿಂದೂ ಮತ್ತು ಲಿಂಗಾಯತ ಸಂಪ್ರದಾಯವನ್ನೇ ಮುಗಿಸಿ ಹಾಕ್ಬೇಕು ಅಂತಕ್ಕಂತ ಹುನ್ನಾರವನ್ನ ಮಾಡ್ತಾ ಇರುವಂತ ಮಹಾಮೂರ್ಖರು ಇವರು ಅಂತ ನನಗನ್ಸುತ್ತೆ ಅಮ್ಮವ್ರ. ಬಟ್ ಅವರು ಉಲ್ಟಾ ನಿಮ್ಮೇಲೆ ಹೇಳ್ತಾರೆ, ಬೇರೆ ಸಮುದಾಯದವರಿಂದ ಸುಪಾರಿ ತಗೊಂಡಿದ್ದಾರೆ ಕನ್ನೇರಿ ಶ್ರೀಗಳು, ಲಿಂಗಾಯತ ಸಮುದಾಯವನ್ನ ಸಂಪೂರ್ಣವಾಗಿ ಮುಗಿಸಿ ಹಾಕ್ಸ್ಲಿಕ್ಕೆ, ಲಿಂಗಾಯತ ಸಮುದಾಯದವರ ತಲೆ ಹಾಳು ಮಾಡ್ಲಿಕ್ಕೆ ಸುಪಾರಿ ತಗೊಂಡಿದ್ದೀರಂತೆ ತಾವು. ಅವನು ಕಮ್ಯುನಿಸ್ಟ್, ಅವನೇ ನಿಜವಾಗಿ ಸುಪಾರಿ ತಗೊಂಡು ಅವನೇ. ಇವ್ರ ಏನದಾರ ಒಬ್ಬನೇ ಅಂತಲ್ಲ, ಇಂಥದೊಂದ್ ದೊಡ್ಡ ಗ್ಯಾಂಗೇ ಇದೆ ಇವ್ರದ್ದು. ಇವರು ಕೆಲವು ಜನ ಸ್ವಾಮಿಗಳನ್ನ ಕೈಯಲ್ಲಿ ಹಿಡ್ಕೊಂಡು ಈ ಇತ್ತೀಚೆಗೇನ ಈ ಅಭಿಯಾನ ಮಾಡಿದ್ರಲ್ಲ, ಇದರಲ್ಲಿ ಬಹುತೇಕ ಜನರು ಇಂಥವ್ರೇ ಇದ್ದಾರೆ. ಯಾಕೆಂದ್ರೆ ಬಸವಣ್ಣವ್ರ ತತ್ವ ಅನ್ನೋದು ಏನಿದೆ, ಇದನ್ನ ನಾವೇ ಕಾಂಟ್ರಾಕ್ಟ್ ಹಿಡಿದಿದೀವಿ, ನಾವೇ ಪೇಟೆಂಟ್ ತಗೊಂಡಿವಿ ಅನ್ನುವಷ್ಟ್ರ ಮಟ್ಟಿಗೆ ಮಾತಾಡ್ತಾರೆ. ಆಮೇಲೆ ಬಸವಣ್ಣವರ ಸಾಹಿತ್ಯದಲ್ಲಿ ಇರುವಂತ ಕೆಲವು ಸಾಂದರ್ಭಿಕ ಮಾತುಗಳನ್ನ ತಗೊಂಡು, ವಚನಗಳನ್ನ ತಗೊಂಡು ಇಡೀ ಸಂಪ್ರದಾಯದ ಹೆಸರನ್ನೇ ಕೆಡಿಸುವಂತ ಕುಲಿಗೇಡಿತನದ ಕೆಲಸವನ್ನ ಈ ಕಮ್ಯುನಿಸ್ಟ್ ಎಲ್ಲ ಸೇರಿ ಮಾಡ್ತಾ ಇದ್ದಾರೆ, ಅಥವಾ ಈ ಬಸವ ತಾಲಿಬಾನಿಗಳು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೋಡ್ರಮ್ಮ ಅವ್ರೆ, ನಮ್ಮ ದೇಶದ ಈ ಸಂಸ್ಕೃತಿ ಸಾವಿರ ವರ್ಷಗಳಿಂದ ನಡೆದು ಬಂದಿದೆ. ಆ ಸಂಸ್ಕೃತಿಗೆ ಛೇದವನ್ನ ತರುವಂತ, ಆ ಸಂಸ್ಕೃತಿಗೆ ಕಲಂಕವನ್ನ ತರುವಂತ ಕೆಲಸವನ್ನ ಈ ತಾಲಿಬಾನಿಗಳು ಮಾಡ್ತಾ ಇದ್ದಾರೆ. ಉದಾಹರಣೆ, ಅದಕ್ಕೆ ನಾನು ಇವ್ರ ತಾಲಿಬಾನಿಗಳಂತ ಕರೆದದ್ದು ಯಾಕೆ ಅಂತಂದ್ರೆ, ಇವರ ಕಟ್ಟರವಾದಿತನ. ಆಮೇಲೆ ಯಾವುದೇ ಒಂದು ಕಟ್ಟರವಾದ ಬಂತು ಅಂತಂದ್ರ ಮಾನವಾಧಿಕಾರಗಳನ್ನ ಸೀಮಿತಗೊಳಿಸುವ ದಿಶೆಯತ್ತ ಅದು ಸಾಗ್ತದ. ಈ ಜಗತ್ತಿನೊಳಗೆ ತಾವು ನೋಡಿರಬಹುದು, ಮಾನವಾಧಿಕಾರಗಳ ಹನನ ಮಾಡುವಂತ ಕೆಲಸವನ್ನು ಇವ್ರು ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ ಮೆಲ್ಲಕ. ಇವ್ರು ಮಾಡ್ತಾ ಇರೋದೇನು, ಒಂದ್ 4-6 ವಚನಗಳನ್ನ ತಗೊಂಡು ಸ್ಥಾವರ ಮತ್ತು ಜಂಗಮದಲ್ಲಿ ಭೇದ ಮಾಡಿ, ಸ್ಥಾವರಗಳನ್ನ ಶರಣರೆಲ್ಲ ತಮ್ಮ ಅಂಕಿತ ನಾಮಗಳನ್ನು ಇಟ್ಟುಕೊಂಡದ್ದೇ ತಮ್ಮ ಮನೆ ದೇವರ ಅಥವಾ ತಮ್ಮ ಕುಲದೇವತೆಗಳಾದಂತಹ ಸ್ಥಾವರ ಲಿಂಗಗಳನ್ನ ಕುರಿತೇ ಇಟ್ಕೊಂಡಿದ್ದಾರೆ. ಆದ್ರೆ ಇವರು ಆ ಸ್ಥಾವರಗಳನ್ನೇ ಅಲ್ಲಗಳೆಯುವ ಮೂರ್ಖತನಕ್ಕ ಕೈ ಹಚ್ಚಿದ್ದಾರ. ಎರಡನೇದಾಗಿ ಅಂದ್ರ ದೇವಾಲಯಗಳ ಕುರಿತು ಬಸವಣ್ಣವರು ಕೊನೆ ಕ್ಷಣಕ್ಕ ಕಲ್ಯಾಣ ಬಿಟ್ಟು ಬರುವಾಗ ಕೂಡಲ ಸಂಗಮನಾಥನಿಗೆ ಬಂದ್ರು. ಮತ್ತೊಂದ್ ಕಡೆ ಎಲ್ಲಾರ ಹೋಗ್ಬೇಕಾಗಿತ್ತು, ಹೋಗ್ಲಿಲ್ಲ, ಸಂಗಯಪ್ಪನ ಹತ್ರನ ಬಂದ್ರು. ಆದ್ರೆ ಈ ತಾಲಿಬಾನಿಗಳು ದೇವಾಲಯಗಳನ್ನ ಧಿಕ್ಕರಿಸ್ತಾ ಇದ್ದಾರೆ.
ದೇವಾಲಯಗಳಂದ್ರೆ ಏನ್ ಸಾಮಾನ್ಯ ಅಲ್ಲ. ಆ ಮಾತನಾಡದೆ ಇರುವಂತಹ ದೇವರು ಇಡೀ ಊರನ್ನೇ ಒತ್ತಟ್ಟಿಗೆ ತರ್ತಾನೆ, ಒಗ್ಗೂಡಿಸ್ತಾನೆ. ಆಮೇಲೆ ಸುಮಾರು ಬರೀ ದೇವಸ್ಥಾನಗಳು ಒಂದು ಸಾಮೂಹಿಕ ಪ್ರಾರ್ಥನಾ ಕೇಂದ್ರಗಳು. ನಮ್ಮ ದೇವಸ್ಥಾನಗಳಂದ್ರೆ ಸಾಮೂಹಿಕ ಭಜನೆ ಭಕ್ತಿಗಳನ್ನ ಮಾಡುವಂತಹ ಕೇಂದ್ರಗಳು. ಇಷ್ಟೇ ಅಲ್ಲ, ಯಾತ್ರೆ ಉತ್ಸವಗಳ ನಿಮಿತ್ತವಾಗಿ ನಮ್ಮ ಜನರಿಗೆ ವಿಶ್ರಾಂತಿ ಸಿಗ್ಬೇಕು, ಸೌಂದರ್ಯೋಪಾಸನೆ ಆಗ್ಬೇಕು. ಆಮೇಲೆ ಎಲ್ರು ಒಂದ್ ಕಡೆ ಬಂದ್ರು ಅಂದ್ರೆ ಒಬ್ರು ಇನ್ನೊಬ್ಬರ ಸುಖ ದುಃಖಗಳನ್ನ ಕೇಳಲಿಕ್ಕಾಗತ್ತೆ ಅಂತ ಈ ಮಂದಿರಗಳನ್ನ ನಿರ್ಮಾಣ ಮಾಡಿದ್ರು. ಒಬ್ಬರ ಹತ್ರ ಒಬ್ರು ಬಂದ್ ಕೂತ್ರು ಅಂದ್ರೆ ಒಬ್ಬರನ್ನೊಬ್ರು ಅರಿಲಿಕ್ಕಾಗತ್ತೆ. ಆಮೇಲೆ ಈ ಮಂದಿರಗಳನ್ನ ಯಾಕೆ ಮಾಡಿದ್ರು ನಮ್ಮಲ್ಲಿ ಅಂತಂದ್ರೆ, ಈ ಮಂದಿರಗಳು ಇರೋದ್ರಿಂದ ಎಲ್ರು ಒತ್ತಟ್ಟಿಗೆ ಬರ್ತಾರ. ಬಂದ್ರ ಲೋಕ ಪ್ರಬೋಧನೆ, ಜನ ಪ್ರಬೋಧನೆ ಅಂತ ಏನಿದೆ, ಆ ಪ್ರಬೋಧನಾ ಕಾರ್ಯಗಳು ಇದರಿಂದ ನಡೀತಾವು. ಆಮೇಲೆ ಕಲೆಗಳು ಅಂತೇನಿವೆ ನಮ್ಮಲ್ಲಿ, ಅವು ಸಂಗೀತ ಇರಬಹುದು, ಸಾಹಿತ್ಯ ಇರಬಹುದು, ನಾಟಕ ಇರಬಹುದು, ಕೀರ್ತನೆ ಇರಬಹುದು, ಇನ್ನು ಬೇರೆ 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 ಪ್ರಬೋಧನಾ ಕಾರ್ಯಗಳು ಏನದಾವಲ್ಲ ಕಲೆಯ ಮೂಲಕವಾಗಿ ತಿಳಿಸುವಂತ ಅವು ಈ ನಮ್ಮ ಮಂದಿರಗಳ ಯಾತ್ರೆ ಉತ್ಸವಗಳ ಮೂಲಕವಾಗಿ ನಡ್ಕೊಂಡು ಬರ್ತಾವ. ಒಂದ್ ವೇಳೆ ಇವನ್ನ ತೆಗೆದು ಹಾಕಿದ್ರೆ ಏನ್ ನಾಳೆ ಇಷ್ಟ್ ಲಿಂಗದ ಮುಂದೆ ನಾಟಕ ಮಾಡೋರ್ ಅದಾರ, ಇವರು ಇಡೀ ಊರ ಸೇರ್ಸೋರ್ ಅದಾರ, ಇಷ್ಟ್ ಲಿಂಗದ ಕೈಯಾಗ ಹಿಡ್ಕೊಂಡು ಅದ್ರ ಮುಂದೆ ನಾಟಕ ಮಾಡೋರ್ ಅದಾರ ಇವರು. ಈ ಬುದ್ಧಿಗೇಡುಗಳು ಈಗ ಮಾಡ್ತೀವಿ. ಇಷ್ಟೇ ಅಲ್ಲ, ನಮ್ಮ ದೇವಸ್ಥಾನಗಳು ಇರೋದ್ರಿಂದಾನೇ ವರ್ಷದ ತುಂಬಲೂ ಸಹಿತ ಸುಮಾರು ವಸ್ತುಗಳನ್ನ ನಿರ್ಮಾಣ ಮಾಡಿದಂಥವ್ರಿಗೆ ಒಳ್ಳೆ ಮಾರುಕಟ್ಟೆಗಳನ್ನ ಒದಗಿಸಿಕೊಡ್ತಾವು. ಆಮೇಲೆ ನಮ್ಮ ಯುವಕರಿಗೆ ಕಸರತ್ತುಗಳನ್ನ ಮಾಡ್ಲಿಕ್ಕೆ ಪ್ರೇರೇಪಣೆ ಅಂದ್ರೆ ಶಾರೀರಿಕ ದಾರ್ಷ್ಟ್ಯಗಳನ್ನ ತುಂಬುವಂತಹ ಕುಸ್ತಿ ಆಗ್ಲಿ ಅಥವಾ ಬೇರೆ ಬೇರೆ ಶಾರೀರಿಕ ಕಸರತ್ತುಗಳ ಸ್ಪರ್ಧೆಗಳನ್ನಾಗ್ಲಿ ಈ ದೇವಸ್ಥಾನಗಳ ಯಾತ್ರೆಗಳ ಮೂಲಕವಾಗಿ ಅಮ್ಮವ್ರೆ ನಮ್ಮಲ್ಲಿ ಆಯೋಜನೆ ಮಾಡ್ತಾರೆ. ಹೀಗೆ ಇನ್ನೂ 10 ಹಲವು ನೃತ್ಯಗಳು, ಗಾಯನಗಳು, ಇವೆಲ್ಲವುಗಳ ಪ್ರಸ್ತುತಿ. ಆಮೇಲೆ ಕಲಿಸುವವರಿಗೂ ಒಂದು ವೇದಿಕೆ, ಕಲಿಯೋರಿಗೂ ಒಂದು ವೇದಿಕೆ. ಅಂದ್ರೆ ನಮ್ಮ ದೇವಸ್ಥಾನ ಮತ್ತು ಈ ಹಬ್ಬಗಳು ಅವುಗಳನ್ನೇ ಮುಗಿಸಿ ಹಾಕ್ಬೇಕು ಅಂತ ಈ ತಾಲಿಬಾನಿಗಳ ಹುನ್ನಾರ ಆಗಿರೋದ್ರಿಂದ ಅವ್ರಿಗೆ ನಮ್ಮಂತವ್ರು ಯಾರಾದ್ರೂ ಮಾತಾಡಿದ ಕೂಡಲೇ ಇದ್ದಂಗ್ ಮಾತಾಡಿದ್ರೆ ಎದಿ ಮ್ಯಾಗ ಒದ್ದಂಗ ಆಗಿತ್ತಂತ ಹಂಗಾಗ್ಲಿಕ್ಕತ್ತೈತೆ ಅವ್ರಿಗೆ. ಸರಿ, ಈಗ ತತ್ವಗಳಲ್ಲಿ, ಸಿದ್ಧಾಂತಗಳಲ್ಲಿ ಅಥವಾ ಅನುಭವಗಳಲ್ಲಿ, ಆಚಾರಗಳಲ್ಲಿ ಭಿನ್ನತೆ ಇರಬಹುದು, ಆದ್ರೆ ನಿಮ್ಮ ಮಾತಿನ ಕಠೋರತೆ ತುಂಬಾ ಎದ್ ಕಾಣ್ತಾ ಇದೆಯಾ ಅಂತ ಹೇಳಿ ಕೆಲವರಿಗೆ ಅದ್ರಲ್ಲಿ ವಿಶೇಷವಾಗಿ. ಅಮ್ಮವ್ರೆ, ಯಾರಿಗೆ ಯಾವ ಭಾಷೆ ತಿಳಿಯುತ್ತೆ ಅದೇ ಭಾಷೆಯಲ್ಲಿ ಹೇಳ್ಬೇಕಾಗತ್ತೆ. ಈಗ ಹನುಮಾಲ ಧಾರಣೆ ನಡೆದಿತ್ತು ಎಲ್ಲಾ ಕಡೆ, ಅದನ್ನು ವಿರೋಧ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಹಳ್ಳಿಗಳಲ್ಲಿ. ಆ ಯುವಕರು ನಿರ್ವ್ಯಸನಿಗಳಾಗ್ಬೇಕು, ಆ ಯುವಕರ ಮನಸ್ಸಿನಲ್ಲಿ ಭಕ್ತಿ ಹುಟ್ಟಬೇಕು, ಯುವಕರು ಸದಾಚಾರಿಗಳಾಗ್ಬೇಕು ಅಂತಕ್ಕಂತ ಒಂದು ಅಭಿಯಾನ ಇದು. ಆಮೇಲೆ ತಂದೆ ತಾಯಿಗಳ ಸೇವೆಗಳನ್ನು ಮಾಡ್ಬೇಕು, ಒಳ್ಳೆ ಸದ್ಗುಣ ಸಂಪನ್ನರಾಗ್ಬೇಕು ಯುವಕರು ಅನ್ನೋದಕ್ಕೆ ಇದೊಂದು ಅಭಿಯಾನ ಇರುತ್ತೆ. ಅದನ್ನು ಸಹಿತ ವಿರೋಧ ಮಾಡ್ತಾರೆ ಇವರು. ಅಂದ್ರೆ ಯಾವ ಮಟ್ಟಕ್ಕೆ ಹೋಗಿದಾರೆ ನೋಡ್ರಿ. ಇದು ಅಲ್ಲದೆ ನಾನು ಯಾಕೆ ಇವ್ರಿಗೆ ತಾಲಿಬಾನಿಗಳಂತೀನಿ ಅಂದ್ರೆ, ಮನೆಯಲ್ಲಿರುವಂತಹ ದೇವರನ್ನೆಲ್ಲ ಒಯ್ದು ಹೊಳೆಗೆ ಹಾಕ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಸಂಸ್ಕೃತವನ್ನ ಕುರಿತು ನಾವು ಬರೀ ವಚನಗಳನ್ನೇ ಓದ್ಬೇಕು, ಮತ್ತೇನನ್ನೂ ಓದಬಾರ್ದು, ಯಾವ ಸಾಹಿತ್ಯವನ್ನೂ ಓದಬಾರ್ದು. ಅಂದ್ರೆ ಇಷ್ಟು ಸಂಕುಚಿತ ಮನೋಭಾವಕ್ಕ ಜನರನ್ನು ತಂದಿಟ್ರು ಅಂತಂದ್ರೆ ಗತಿ ಏನು ದೇಶದ ಗತಿ? ನಮ್ಮ ದೇಶದಲ್ಲಿ ಇಷ್ಟೊಂದು ದೊಡ್ಡ ಸಾಹಿತ್ಯ ಇದೆ, ಅದರಲ್ಲಿ ಹೆಚ್ಚಿನ ಸಾಹಿತ್ಯ ಸಂಸ್ಕೃತದಲ್ಲಿದೆ. ಆಮೇಲೆ ನಮ್ಮ ಶರಣರ ವಚನಗಳೆಲ್ಲ ಸಂಸ್ಕೃತೋಕ್ತಿಗಳಿಂದ ತುಂಬಿ ತುಳುಕ್ತಾ ಇವೆ. ಹೀಗಿದ್ದಾಗಲೂ ಸಹಿತ ಈ ತಾಲಿಬಾನಿತನವನ್ನ ಮೆರಿತಾ ಸಂಸ್ಕೃತವನ್ನ ವಿರೋಧ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವೇದಗಳನ್ನ ವಿರೋಧಿಸ್ತಾ ಇದ್ದಾರೆ. ವೇದದ ಉಕ್ತಿಗಳು ನಮ್ಮ ವಚನಗಳು ತುಂಬೆಲ್ಲ ತುಂಬಿಕೊಂಡಿವೆ. ಅಂತ ವೇದದ ಆಚರಣೆಗಳನ್ನ ವಿರೋಧಿಸುವುದು. ಆಮೇಲೆ ಪೂಜೆಗಳನ್ನ, ಈಗ ಮೊದಲು ಎಲ್ಲರೂ ಸಹಿತ ನಮ್ಮ ಸಂಪ್ರದಾಯದಲ್ಲಿ ಇಷ್ಟಲಿಂಗ ಪೂಜೆ ಮಾಡುವಾಗ ರುದ್ರಾಭಿಷೇಕ ಮಾಡ್ತಿದ್ರು, ರುದ್ರ ಹೇಳ್ತಿದ್ರು. ಆದ್ರೆ ಇವ್ರು ಆ ರುದ್ರಕ್ಕೂ ವಿರೋಧ ಮಾಡಿದ್ರು. ಅವ್ರವ್ರ ಇಚ್ಛೆ, ಯಾರಿಗೆ ವಚನಗಳನ್ನ ಹೇಳಿ ಪೂಜೆ ಮಾಡ್ಬೇಕು ಅನ್ನಿಸ್ತೆ ಅವ್ರ ವಚನಗಳನ್ನ ಹೇಳ್ಬೇಕು, ಯಾರು ರುದ್ರ ಹೇಳ್ಬೇಕು ಅಂತ ಅನಿಸ್ತಿದ್ರೆ ಅವ್ರು ರುದ್ರ ಹೇಳ್ಬೇಕು. ಆದ್ರೆ ಇಲ್ಲ, ಇದು ರುದ್ರ ಹೇಳೋದೇ ತಪ್ಪು, ಇದು ಗುಲಾಮಿತನ, ಹಾಗೆ ಹೀಗೆ ಜನರಲ್ಲಿ ಸಿಕ್ಕಾಪಟ್ಟೆ ಟೀಕೆ ಟಿಪ್ಪಣಿಗಳನ್ನು ಮಾಡಿ ನಾವೇ ನಿಜ ಉಳ್ದವ್ರೆಲ್ಲ ಸುಳ್ಳನ್ನು ಹಾಗೆ ಇವರು ತಾಲಿಬಾನಿತನವನ್ನ ಮೆರಿತಾ ಇದ್ದಾರೆ. ಆಮೇಲೆ ನಮ್ಮ ಶ್ರದ್ಧೆ ಸ್ಥಾನಗಳು ಏನದಾವು, ಆಮೇಲೆ ಶ್ರದ್ಧೆ ಚಟುವಟಿಕೆಗಳು ಏನದಾವು ಅವೆಲ್ಲವುಗಳು ಅಂಧಶ್ರದ್ಧೆ ಅಂತ ಕರೆಯುವ ಮಟ್ಟಿಗೆ ಇವ್ರದ್ದು ಇದು ಹೋಯ್ತು ಮೊದಲು. ಆಮೇಲೆ
ನಮ್ಮ ಷೋಡಶ ಸಂಸ್ಕಾರಗಳನ್ನ ಕುರಿತು ಟೀಕೆ ಮಾಡ್ಲಿಕ್ಕತ್ತಿದ್ರಿ ಅವರು, ಟಿಪ್ಪಣಿ ಮಾಡ್ಲಿಕ್ಕತ್ತಿದ್ರು. ಅವುಗಳಿಂದ ವೈಜ್ಞಾನಿಕ ಪರಿಣಾಮ ನಮ್ಗೆ ಏನಾಗುತ್ತೆ ಅನ್ನೋದನ್ನ ತಿಳಿದುಕೊಳ್ಳದೆ, ಅಂದ್ರೆ ಕೆಲವೊಂದ್ ಸಾರಿ ಏನಾಗುತ್ತಮ್ಮವ್ರೆ, ನರಿಗೆ ದ್ರಾಕ್ಷಿ ಬಾಯಿಗೆ ಸಿಗ್ಲಿಲ್ಲ ಅಂದ್ರೆ ಅದು ಹುಳಿ ಅಂತ ಹೇಳುತ್ತಲ್ಲ, ಹಾಗೆ ಇವ್ರದ್ದು ನಡೆದಿದೆ. ಆಮೇಲೆ ನಮ್ಮ ಈ ಸಂಸ್ಕಾರಗಳಲ್ಲಿ ಪರಂಪರೆಯಿಂದ ಬಂದಂತ ಸಂಸ್ಕಾರಗಳನ್ನ ಕೆಡಿಸಿ ಮತ್ತೆ ಬೇರೆ ಪದ್ಧತಿಯಿಂದ ನಮ್ಮದೇ ಸಂಸ್ಕಾರ ಅಂತ ತಿಳ್ಕೊಂಡು ಹೇಳಿ ಇಡೀ ಸಮಾಜದ ಸಂಸ್ಕಾರ ಪದ್ಧತಿಯನ್ನೇ ಹಾಳು ಮಾಡುವಂತ ಒಂದು ಹುನ್ನಾರವನ್ನು ಸಹಿತ ಇವ್ರು ಮಾಡ್ತಾ ಇದ್ದಾರೆ.